ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ ಅಲ್ಲೇನು ಹುಡುಕ್ತಾ ಇದೀಯಾ? ನನ್ನ ಹೆಬ್ಬೆಟ್ಟು. ಅಯ್ಯೋ, ಅವಳು ಹೆಬ್ಬೆಟ್ಟು ಹಾಕ್ಕೋತಾ ಇದೀಯಾ? ರಾಧಿಕಾ, ಖಾಲಿ ಪೇಪರ್ ಮೇಲೆ ಏನೇ ಬರುತ್ತಾ ಇದೆಯಾ? ಏನ್ರಿ ಮಾಡ್ತಿದ್ದಾಳೆ ಇವಳು? ಏನ್ರಿ ಬರಿತಾ ಇದ್ದಾಳೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ. ರಾಧಿಕಾ, ನಿನ್ನೆ ಕೇಳ್ತಾ ಇರೋದು ಪೇಪರ್ ಮೇಲೆ ಏನ್ ಬರಿತಾ ಇದೀಯ ಅಂತ. ತಗೊಳ್ಳಿ, ಓದಿ. ರೀ, ಏನ್ ಬರ್ದಿದ್ದಾಳೆ ಅಂತ ಸ್ವಲ್ಪ ಓದ್ ನೋಡ್ರಿ. ಕರಿಯಪ್ಪಾದ ನಾನು ನನ್ನ ಶ್ರೀಮತಿ ಜೊತೆ ಚರ್ಚಿಸಿ ಯೋಚಿಸಿ ಈ ಪತ್ರವನ್ನು ಬರೆದಿದ್ದೇನೆ. ನನ್ನ ತಮ್ಮನ ಕುಟುಂಬದೊಂದಿಗೆ ಒಂದು ಸವಾಲನ್ನು ಮಾಡಿರುತ್ತೇನೆ. ಆದರೆ ಆತನ ಮನೆಯಲ್ಲಿ ಆತನ ಮಗಳು ರಾಧಿಕಾ ಇರುವುದರಿಂದ ನನ್ನ ಆಟ ಏನೂ ನಡೆಯಲಿಲ್ಲ. ಹೀಗಾಗಿ ರಾಧಿಕಾ ಸವಾಲಿನಲ್ಲಿ ಗೆದ್ದ ಕಾರಣ, ನಾನು ಸೋತ ಕಾರಣದಿಂದ ನಾನು ಮತ್ತು ನನ್ನ ಧರ್ಮಪತ್ನಿ ಕೊನೆಯವರೆಗೂ ನನ್ನ ತಮ್ಮನ ಮನೆಯವರಿಗೆ ಅವರ ಅಡಿಯಾಳಾಗಿ ಇರುತ್ತೇವೆಂದು ಸಮ್ಮತಿಸಿ ಸಹಿ ಮಾಡಿರುತ್ತೇವೆ. ನಾನು ಅವರಿಗೆ ಮಾಡಿದ ಮೋಸಕ್ಕೆ ಇದೇ ಸರಿಯಾದ ಶಿಕ್ಷೆ ಎಂದು ನಿರ್ಧಾರ ಮಾಡಿರುವೆ. ಲೂಸು, ನಾವ್ಯಾಕೆ ನಿಮ್ ಅಡಿಯಾಳರಾಗಿರ್ಬೇಕು? ಹಾಗಾದ್ರೆ ನಾವ್ಯಾಕೆ ನಿಮ್ಗೆ ಅಡಿಯಾಳಾಗಿರ್ಬೇಕು? ಈ ಅಯೋಗ್ಯ ಕಾಶಿ ಎಲ್ಲ ವಿಷಯನ ಈ ರಾಧಿಕಾ ಹತ್ರ ಹೇಳಿರ್ತಾನೆ. ಏನು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಅನ್ಕೋತಿದ್ದೀರಾ? ಇವಾಗ ಯಾಕೆ ಇಷ್ಟೊತ್ತಿನಲ್ಲಿ ಬಂದು ನಮಗ್ ತೊಂದರೆ ಕೊಡ್ತಾ ಇದ್ದೀಯ ನೀನು? ಯಾರು? ನಾನ್ ನಿಮಗ್ ತೊಂದರೆ ಕೊಡ್ತಿದ್ದೀನಾ? ಅಲ್ಲ, ಒಂದು ದಿನ ನಿಮ್ ನಿದ್ದೆ ಹಾಳು ಮಾಡಿದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಲ್ಲ. ನಿಮ್ ಮಕ್ಳಿಗೆ ಸಿಗದೆ ಇರೋ ಅವಕಾಶ ನನ್ ತಮ್ಮ ತಂಗಿಗ್ ಸಿಕ್ತು ಅಂತ ಹೊಟ್ಟೆ ಊರಿಗೆ ಅವ್ರ ಭವಿಷ್ಯನೇ ಹಾಳು ಮಾಡೋದಕ್ ನೋಡಿದ್ರಲ್ಲ. ಇನ್ನು ನನಗಿನ್ನೆಷ್ಟು ಸಿಟ್ಟು ಬರಲ್ಲ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಅಂತ ನಮ್ಮ ಅಣ್ಣ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಬಿಡದೆ ನಿಮ್ ಇಡೀ ಫ್ಯಾಮಿಲಿ ನಮ್ಮ ಅಡಿಯಾಳಾಗಿರ್ಬೇಕು, ಆಗ ಮಾತ್ರ ನಿನ್ ತಂಗಿ ಮದ್ವೆ ನಡೆಯೋದಕ್ ಬಿಡ್ತೀವಿ ಅಂತ ಅವನ್ ಕೈಯಲ್ಲಿ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದಿರಲ್ಲ. ನೀವೆಲ್ಲ ಮನುಷ್ಯರ? ನಿಮ್ದೆಲ್ಲ ಒಂದ್ ಜನ್ಮಾನ. ಛೀ! ಅವನ್ ಕೈಯಲ್ಲಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದಿರಲ್ಲ, ನಿಮ್ದು ಒಂದ್ ಜನ್ಮಾನ. ಛೀ! ರಾಣ, ರಾಣ, ನೀವ್ಯಾಕೆ ಅಲ್ಲಿ ಬಂದಿದ್ದೀರಾ? ಇಲ್ಲೇನೋ ಮಾಡ್ತಾ ಇದ್ದೀರಾ? ಅಯ್ಯೋ ರೀ ರಾಣ, ಏನೋ ಇದು? ಅಪ್ಪ ಅಪ್ಪ, ಇವಳು ಯಾಕಪ್ಪ ಇಲ್ಲಿ ಬಂದಿದ್ದಾಳೆ? ನಿಮಗೇನೋ ತೊಂದರೆ ಮಾಡ್ತಿದ್ದಾಳ? ಏನಾದ್ರೂ ಕಿರಿಕ್ ಮಾಡಿದ್ರೆ ತಲೆ ಒಡ್ದು ಹಾಕ್ಬಿಡ್ತೀನಿ. ಹೊಟ್ಟೆಗೆ ಅನ್ನ ತಾನೇ ತಿಂತೀರಾ, ಯಾಕೆ ಹೀಗ್ ನಡ್ಕೋತೀರಾ? ನಮ್ ಕುಟುಂಬದ ಮೇಲೆ ಅಂತದ್ದೇನ್ ದ್ವೇಷ ನಿಮ್ಗೆ? ನಾವೇನಾದ್ರೂ ನಿಮ್ ಜೀವನ ಹಾಳು ಮಾಡ್ತಿದೀವಾ? ಅಥವಾ ನೀವ್ ಚೆನ್ನಾಗಿರ್ಬಾರ್ದು ಅಂತ ನಿಮ್ ಮೇಲೆ ಮಾಟ ಮಂತ್ರ ಏನಾದ್ರೂ ಮಾಡ್ಸಿದೀವಾ? ನಮ್ ಪಾಡಿಗೆ ನಾವಿರ್ತೀವಿ. ಅಲ್ಲ, ಒಂದು ಮದುವೆನ ನಿಲ್ಸೋದೇ ತಪ್ಪು. ಅಂತದ್ರಲ್ಲಿ ಆ ಮದ್ವೆ ನಡಿಬೇಕು ಅಂದ್ರೆ ನಿಮ್ ಪೂರ ಫ್ಯಾಮಿಲಿ ನಮ್ ಅಡಿಯಾಳಾಗಿರ್ಬೇಕು ಅಂತ ಹೇಳೋದ್ ಬೇರೆ. ಸಾಲ್ದು ಅಂತ ನಮ್ಮ ಅಣ್ಣನ ಕೈಯಲ್ಲಿ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದೀರಾ. ನಿಮ್ಗಳಿಗೆಲ್ಲ ಮನಸ್ಸಾಕ್ಷಿನೇ ಇಲ್ವಾ? ಮೇಲೋ ಬೈತಾನೆ, ನಾವ್ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾನೆ, ಕೊನೆಗೊಂದಿನ ನಾವ್ ಮಾಡಿರೋ ಅನ್ಯಾಯಗಳಿಗೆ ತಕ್ಕ ಶಿಕ್ಷೆ ಕೊಡ್ತಾನೆ ಅನ್ನೋ ಭಯನೇ ಇಲ್ವಾ ನಿಮ್ಗೆ?
ಪ್ರಾಣಿಗಳಿಗಿಂತ ಕಡೆಯಾಗಿ ನಡ್ಕೋತಿದ್ದೀರಾ. ಇನ್ ಮುಂದೆ ನೀವ್ ನಮ್ಮ ಅಡಿಯಾಳಾಗಿರ್ಬೇಕು, ಹಾಗಂತ ನೀವೇ ಹೆಬ್ಬೆಟ್ಟೊತ್ತಿದ್ದೀರಾ. ಇವಾಗ ಹೇಳಿ, ನಾನೇನ್ ಮಾಡ್ಬೇಕು? ಅದು ಬಂದು ರಾಧಿಕಾ. ಛೀ, ಮಾತಾಡ್ಬೇಡಿ. ನನ್ನ ಹೆಸರೆತ್ತೋದಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ದೊಡ್ಡಪ್ಪ ದೊಡ್ಡಮ್ಮ ಅನ್ನೋ ಪದದ ಅರ್ಥ ಗೊತ್ತಾ ನಿಮ್ಗೆ? ತಂದೆ ತಾಯಿಗಿಂತ ದೊಡ್ಡ ಸ್ಥಾನದಲ್ಲಿರೋರು ಅಂತ. ಆ ದೊಡ್ಡ ತಂದಲ್ಲಿ ನಡ್ಕೊಂಡಿದ್ದೀರಾ ನೀವುಗಳು? ಇಲ್ಲವೇ ಇಲ್ಲ, ತುಂಬಾ ಕೀಳಾಗಿ ನಡ್ಕೊಂಡಿದ್ದೀರಾ. ಆದ್ರೆ ನಮ್ಮಮ್ಮ, ನೀವು ತುಂಬಾ ಒಳ್ಳೆಯವರು, ಒಳ್ಳೆ ಮನ್ಸಿರೋರು, ನಮ್ ಕುಟುಂಬನ ಕಾಪಾಡ್ತಿರೋ ದೇವ್ರು ಅನ್ಕೊಂಡಿದ್ದಾರೆ. ಅಷ್ಟು ಮುಗ್ಧೆ ಅವರು. ಅವ್ರಿಗೋಸ್ಕರನಾದ್ರೂ ಮನಸ್ಸಾಕ್ಷಿಯಿಂದ ನಡ್ಕೊಳ್ಳೋದ್ ಬೇಡ್ವಾ ನೀವು? ಯಾಕೆ ಈ ತರ ನಮ್ಸಿ ಕುತ್ಕ ಕುಯ್ತಿದ್ದೀರಾ? ನಾವಂದ್ರೆ ನಿಮಗಿಷ್ಟ ಇಲ್ಲ, ನಮ್ಮನ್ನ ದೂರನೇ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಿಮ್ದಾಗಿದ್ದಿದ್ರೆ ನಮ್ ಊಟಕ್ಕೆ ಸ್ವಲ್ಪ ವಿಷ ಹಾಕಿ ಸಾಯಿಸ್ಬಿಡ್ಬೇಕಿತ್ತು. ಅದನ್ ಬಿಟ್ಟು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬೇಡಿ. ನನ್ ತಮ್ಮ ಪೊಲೀಸ್ ಆಫೀಸರ್ ಆಗ್ಬಾರ್ದು, ನನ್ ತಂಗಿ ಡಾಕ್ಟರ್ ಆಗ್ಬಾರ್ದು ಅಂತ ಯಾಕೆ ಅನ್ಕೋತಿದ್ದೀರಾ? ಯಾಕೆ ನೀವೇನ್ ಬೆವರು ರಕ್ತ ಸುರಿಸಿ ದುಡ್ದು ನಮ್ನ ಸಾಕ್ತಿದ್ದೀರಾ? ಅದೇ ನಿಮ್ ಶ್ರಮನ? ಇಲ್ಲ ತಾನೆ? ನಮ್ ಶ್ರಮ, ನಮ್ ದುಡ್ಡು, ನಾವ್ ಬಾಳ್ಬೇಕು ಅಂತ ಬದುಕ್ತಿದೀವಿ. ನೀವ್ ನೋಡಿದ್ರೆ ನಮ್ಮನ್ನ ಬದುಕಕ್ಕೆ ಬಿಡಬಾರ್ದು ಅಂತ ಪ್ರಮಾಣ ಮಾಡಿರೋ ತರ ನಡ್ಕೋತಿದ್ದೀರಾ. ಒಂದು ತಿಳ್ಕೊಳ್ಳಿ, ಒಂದ್ ವೇಳೆ ನಾನೇನಾದ್ರೂ ಆಗಿ ಸತ್ರು ನನ್ನ ಆತ್ಮ ನಮ್ಮ ಮನೆಯವರು ನಿಮ್ ಕಾಲಿಗೆ ಬೀಳೋದಕ್ ಬಿಡೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಮ್ಮ ಅಣ್ಣನ ಕೈಲಿ ಸೈನ್ ಮಾಡಿಸ್ಕೊಂಡಿರೋ ಪೇಪರ್ನ ನೀವೇ ನಿಮ್ ಕೈಯಾರೆ ಹರಿದು ಬಿಸಾಕಿ. ಇಲ್ಲ ಅಂದ್ರೆ ನಿಮ್ಮನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏನ ನಮ್ಮನೆಗೆ ಬಂದು ನಮಗೆ ಆವಾಜ್ ಆಗ್ತಿದ್ಯಾ? ಏ ರಾಧಿಕಾ, ಅವನ್ಗೆ ಯಾಕೆ ಹೊಡಿತಾ ಇದೀಯಾ? ನೋಡಿ ನಿಮ್ ಮಗನ ಅವತಾರನ. ನಮ್ಮಣ್ಣನ ಕುಡ್ಕನ್ ಮಾಡೋದಕ್ ಪ್ರಯತ್ನ ಪಟ್ರಿ, ಆದ್ರೆ ಈಗ ನಿಮ್ ಮಗನೇ ದೊಡ್ಡ ಕುಡ್ಕ ಆಗಿದ್ದಾನೆ. ಅದೇನೋ ಹೇಳ್ತಾರಲ್ಲ, ನಾವ್ ಮಾಡಿದ ಕರ್ಮ ನಮ್ಮನ್ನೇ ಸುಡುತ್ತೆ ಅಂತ. ನೀವೇನ್ ಕೊಡ್ತಿರೋ ಅದೇ ನಿಮಗ್ ವಾಪಸ್ ಸಿಗುತ್ತೆ. ಈಗೇನು, ನಮ್ಮಣ್ಣ ಸೈನ್ ಮಾಡಿರೋ ಪೇಪರ್ನ ತಗೊಂಡ್ ಬರ್ತಿರೋ ಇಲ್ವೋ? ದೊಡ್ಡಪ್ಪ, ಹೋಗಿ ಪೇಪರ್ ತಂದ್ಕೊಡಿ. ಏಯ್, ಏನೋ ಸೌಂಡ್ ಜಾಸ್ತಿ ಆಗ್ತಿದೆ. ಸೌಂಡ್ ಏನ್ ಜಾಸ್ತಿ ಆಗ್ತಿಲ್ಲ ದೊಡ್ಡಮ್ಮ, ನನಗೆ ಗೊತ್ತಿಲ್ಲದೆ ದುಡುಕಿ ಸೈನ್ ಮಾಡ್ಬಿಟ್ಟೆ. ಇವಾಗ ಅದೆಷ್ಟು ದೊಡ್ಡ ಮುಟ್ಟಾಳ್ತಾನ ಅಂತ ಗೊತ್ತಾಗ್ತಿದೆ. ಹೆಂಗೂ ಇವಾಗ ರಾಧಿಕಂಗೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ. ಹೋಗಿ ಆ ಪೇಪರ್ ತಂದ್ಕೊಡಿ. ಪವಿತ್ರ, ಹೋಗಿ ಪೇಪರ್ ತಗೊಂಡ್ ಬಾ. ಮಾವ, ಆ ಪೇಪರ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. 3 ಹೊತ್ತು ಮೊಬೈಲ್ ಹಿಡ್ಕೊಂಡಿರ್ತೀಯ, ಅದನ್ನ ಬಿಟ್ರೆ ಇನ್ನೇನ್ ಗೊತ್ತಿರುತ್ತೆ ನಿನಗೆ? ಬರೀ ದೇಹ ಬೆಳೆದಿದೆ ಅಷ್ಟೇ, ಬುದ್ಧಿ ಒಂಚೂರು ಬೆಳೆದಿಲ್ಲ. ಹಲೋ, ನನ್ ಮೇಲಿನ ಸಿಟ್ಟನ್ನ ಅವಳ ಮೇಲೆ ತೀರಿಸ್ಬೇಡಿ. ಅವಳು ನನ್ನ ತಂಗಿ ತರ. ಇನ್ನೊಂದ್ ಮಾತು ಅವಳಿಗೆ ಬೈದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅವಳು ನಮ್ ಸೊಸೆ. ಹಾಗಂತ ಕಾರಣ ಇಲ್ಲದೆ ಬೈಯೋ ಅಧಿಕಾರ ನಿಮಗಿಲ್ಲ. ನಿಮ್ಮನ್ನೇ ನಂಬಿ ಬಂದಿದ್ದಾಳೆ. ಪ್ರೀತಿಯಿಂದ ನೋಡ್ಕೊಳ್ಳೋದ್ ಕಲೀರಿ. ದೊಡಮ್ಮ, ನನಗ್ ಟೈಮ್ ಆಗ್ತಿದೆ. ಈಗ ನೀವ್ ಪೇಪರ್ ತರ್ತಿರೋ ಇಲ್ವೋ? ರೀ, ಹೋಗ್ ತಗೊಂಬರ್ಲಾ? ಹೋಗಿ ತಗೊಂಡ್ ಬಾ. ಪವಿತ್ರ, ಮ್ಯಾಚ್ ಬಾಕ್ಸ್ ತಗೊಂಬ. ಪರವಾಗಿಲ್ಲ, ಹೋಗು. ಇವ್ರೇನು ಮಾಡಲ್ಲ.